ಸರ್ ಈಗ ಈಗ ಮುಂಗಾರಿ ಶುರು ಆಗಿದೆ, ಎಲ್ಲ ಕಡೆ ಬಿತ್ತನೆ ನಡೀತಿದೆ. ಕೆಲವರು ಮನೆ ಬೀಜಗಳನ್ನ ಬಿತ್ತಿದ್ದಾರೆ, ಕೆಲವರು ಸೀಡ್ ಟ್ರೀಟ್ಮೆಂಟ್ ಆಗಿರುವಂಥ ಬೀಜಗಳು ಬಿತ್ತಿದ್ದಾರೆ. ಆದರೂ ಈಗ ವಿಲ್ಟ್ ಅನ್ನೋದು ಸಮಸ್ಯೆ ಭಾಳ ಜಾಸ್ತಿ ಬರ್ತದೆ. ವಿಲ್ಟು ಆಗಿರ್ಬೋದು, ಕೊಳೆ ರೋಗ ಆಗಿರ್ಬೋದು, ಅಥವಾ ಪೆಸ್ಟಲ್ಲಿ ಆಗುವಂಥ ಪೆಸ್ಟಿಸೈಡಿಂದ ತೊಂದರೆ ಆಗಿರ್ಬೋದು. ಎಲ್ಲದಕ್ಕೂ ಯಾವುದು ಬೆಸ್ಟು ಸೀಡ್ ಟ್ರೀಟ್ಮೆಂಟ್ ಆಗಿರ್ಬೋದು, ಒಂದು ಸ್ವಲ್ಪ ಇದ್ರ ಬಗ್ಗೆ ಸೀಡ್ ಟ್ರೀಟ್ಮೆಂಟ್ ಬಗ್ಗೆ ಯಾಕೆ ಮಾಡಬೇಕು ಅನ್ನೋ ಬಗ್ಗೆ ಸ್ವಲ್ಪ ಮಾರ್ಗದರ್ಶನ ಹೇಳ್ತೀರಾ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಹಂಡ್ಗೆ ಅಂತೇಳಿ, ಕೃಷಿರಂಗ ಅಗ್ರಿಟೆಕ್ ಹುಬ್ಬಳ್ಳಿ. ಮೊದಲನೇದಾಗಿ ಈ ಬೀಜೋಪಚಾರ ಯಾಕೆ ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ಬೀಜೋಪಚಾರ ಎಷ್ಟು ಇಂಪಾರ್ಟೆಂಟ್ ಬರ್ತಾಯಿದೆ ಅಂತಂದರೆ, ಈ ನಮ್ಮ ಮಣ್ಣಿನ ಗುಣಕ್ಕೆ, ಆಮೇಲೆ ಬೀಜದ ಇದಕ್ಕೆ ನಾವು ಬೀಜೋಪಚಾರ ಅತಿ ಅವಶ್ಯಕವಾಗಿ ನಮಗೆ ಈ ಟೈಮಲ್ಲಿ ಬೇಕಾಗಿದೆ. ಯಾಕೆ ಬೇಕಾಗಿದೆ ಅಂದರೆ, ಬೀಜವನ್ನು ಮೊಳಕೆ ಪ್ರಮಾಣ ಹೆಚ್ಚು ಮಾಡಲಿಕ್ಕೆ, ಆಮೇಲೆ ಬಿತ್ತಿದಾಗ ಮಣ್ಣಲ್ಲಿರೋ ಕೀಟಗಳು ಮತ್ತು ರೋಗಗಳು ಮೊಳಕೆ ಹೊಡಿತಕ್ಕಂಥ ಇದು ಬೆಳೆಗೆ ಹಾನಿ ಮಾಡಬಾರ್ದಂತೇಳಿ ನಾವು ಬೀಜೋಪಚಾರ ಅತಿ ಅವಶ್ಯಕವಾಗಿ ಮಾಡಲೇಬೇಕಾಗಿದೆ. ಸಾಮಾನ್ಯವಾಗಿ ಬೀಜೋಪಚಾರ ಯಾವುದಕ್ಕೆ ಮಾಡ್ಕೋತೀವಿ ಅಂದರೆ, ನಮ್ಮ ಜಮೀನಿನಲ್ಲಿ ಸಮಸ್ಯೆ ಯಾವುದ್ರ ಇದೆ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಆವಾಗ ನಾವು ಬೀಜೋಪಚಾರ 3 ಥರದಿಂದ ಮಾಡ್ಬೋದು. ಒಂದು, ಕೀಟನಾಶಕ ಅಥವಾ ರೋಗನಾಶಕದಿಂದ ಬೀಜೋಪಚಾರ ಮಾಡ್ಕೋಬೋದು. ಇನ್ನು ಆಮೇಲೆ ನಮಗೆ ಶಕ್ತಿಯುತವಾಗಿ ಮೊಳಕೆ ಪ್ರಮಾಣ ಬರಲಿಕ್ಕೆ ಪ್ರಚೋದಕಗಳನ್ನು ಅಥವಾ ನಾವು ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರನ ಮಾಡ್ಕೋಬೋದು. ಇನ್ನು ಜೈವಿಕ ಬೀಜೋಪಚಾರಗಳು ಬರ್ತವೆ. ಈಗ ನಮ್ಮ ಯೂನಿವರ್ಸಿಟಿಯಲ್ಲೂ ಸಿಗ್ತವೆ, ಆಮೇಲೆ ಪ್ರೈವೇಟ್ ಅಂಗಡಿಗಳಲ್ಲೂ ಸಿಗ್ತವೆ. ಸೊ ಆ ಒಂದು ಇದರೊಳಗೆ ಒಂದನೇದು ಕೆಮಿಕಲ್ ಇಂದ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಇನ್ನೊಂದು ಗೊಬ್ಬರಗಳಿಂದ ಮಾಡ್ಕೊಳ್ಳೋದು, ಮೂರನೇದು ನಮ್ಮ ಜೈವಿಕ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳಿಂದ ಬೀಜೋಪಚಾರ ಮಾಡ್ಕೋಬೋದು. ಈಗ ನೋಡ್ರಿ, ಯಾವ ಮಣ್ಣಿನಲ್ಲಿ ರೋಗದ ಅಂಶ ಜಾಸ್ತಿ ಇದೆ, ಅದು ನಮ್ಮ ಬೀಜ ಹಾಕಿದ ಮಳೆ ಪಡೆದ ತಕ್ಷಣ ಡ್ಯಾಂಪಿಂಗ್ ಅಪ್ ಅಂತ ಹೇಳ್ತೀವಿ, ಅಥವಾ ಕೊಳೆ ರೋಗ ಅಂತ ಹೇಳ್ತೀವಿ. ಸೊ ಇವೆಲ್ಲ ಬರೋದ್ರಿಂದ ಏನಾಗ್ತೈತಿ, ರೋಗ ನಾಶಕಗಳಿಂದ ನಾವು ಸೀಡ್ ಟ್ರೀಟ್ಮೆಂಟನ್ನು ಮಾಡ್ಕೋಬೋದು. ಇನ್ನೊಂದು ಸಲ ಏನಾಗ್ತೈತಿ, ಮಣ್ಣಿನಲ್ಲಿರ್ತಕ್ಕಂಥ ಕೀಟಗಳು ನಮ್ಮ ಬೀಜಗಳನ್ನ ತಿಂದು ನಾಶ ಮಾಡ್ತವೆ. ಸೊ ಆ ಸಂದರ್ಭದಲ್ಲಿ ಕೀಟನಾಶಕಗಳಿಂದ ನಾವು ಬೀಜೋಪಚಾರನ ಮಾಡ್ಕೋಬೇಕು. ಸೊ ಇನ್ನೊಂದು ಸಂದರ್ಭದಲ್ಲಿ ಏನಾಗ್ತೈತೆ ಅಂದರೆ, ನಮಗೆ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಇರ್ತದೆ, ಅಥವಾ ಮೊಳಕೆ ಒಡೆಯುವ ಹಂತದಲ್ಲಿ ನಮಗೆ ಪೋಷಕಾಂಶಗಳ ಕೊರತೆ ಅಥವಾ ನೀಗಿಸಲಿಕ್ಕೆ ಮಣ್ಣಿನಿಂದ ಆಗದೇ ಇರೋ ಟೈಮಲ್ಲಿ ಅದಕ್ಕೆ ರೆಡಿ ಫುಡ್ ಆಗಿ ನಾವು ಫರ್ಟಿಲೈಸರಿಂದ ಸೀಡ್ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಕೆಮಿಕಲಿಂದ ಟ್ರೀಟ್ ಮಾಡೋವು ಇದ್ದಾವೆ. ಆಮೇಲೆ ನಿಮಗೆ ಜೈವಿಕವಾಗಿ ಇದರಿಂದ ಕೀಟನಾಶಕ ಅಥವಾ ಶಿಲೀಂಧ್ರದಿಂದ ಬೀಜೋಪಚಾರಗಳು ಅವೈಲೇಬಲ್ ಇದಾವೆ. ಸೊ ಒಂದು ನಾನು ಹೇಳ್ಬೋದು, ಈಗ ನೋಡಿ ಟಾರ್ಪಿಡ್ ಪ್ರೋ ಅಂತಿದೆ. ಸೊ ಇದನ್ನು ನಾವು ಕೀಟನಾಶಕ ಇದರಿಂದನೂ ನಾವು ಸೀಡ್ ಟ್ರೀಟ್ಮೆಂಟನ್ನು ಮಾಡ್ಕೋಬೋದು. ಈ ಬೀಜೋಪಚಾರದಲ್ಲಿ ಏನಾಗುತ್ತೆ ಅಂದರೆ, ಸ್ಪೆಷಲಿ ನಾವು ಯಾವಾಗ ನಮ್ಮ ಮೆಣಸಿನ ಗಿಡವನ್ನು ಬಿತ್ತನೆ ಮಾಡ್ಕೋತೀವಿ, ಬೀಜೋಪಚಾರ ಮಾಡ್ಕೋತೀವಿ, ಆ ಟೈಮಲ್ಲಿ ನಮಗೆ ಮೊದಲನೇ 10 ರಿಂದ 15 ದಿವಸ ಏನಾಗುತ್ತೆ, ರಸ ಇರುವ ಕೀಟಗಳಿಂದ, ಆಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಕೀಟಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಈ ಸೀಡ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತದೆ. ಸೊ ಇನ್ನು ಮಾರ್ಕೆಟಲ್ಲಿ ಇದೊಂದು ಡೈಮಂಡ್ ಅಂತ ಕೃಷಿ ಜೀವನ ಅಮೃತ ಗುಜರಾತ್ ಇಕೋ ಮೈಕ್ರೋಬಿಲ್ದ ಇದೊಂದು ಪ್ರಾಡಕ್ಟು. ಸೊ ಇದರ ವಿಶೇಷತೆ ಏನು ಅಂತಂದರೆ, ಸಾಮಾನ್ಯವಾಗಿ ನಾವೇನು ಜೈವಿಕ ಕೀಟನಾಶಕಗಳಿಂದ ಮಾಡುವತ್ನಾಗ ರೈಜೋಬಿಯಂ ಮಾಡ್ಬೋದು, ಅಜಿಟೋಬ್ಯಾಕ್ಟರ್ ಮಾಡ್ತೀವಿ, ಟ್ರೈಕೋಡರ್ಮಿಂದ ಇವೆಲ್ಲದರಿಂದ ಮಾಡೋದ್ರಿಂದ ಬೀಜೋಪಚಾರನ ಮಾಡ್ಕೋಬೋದು. ಆದರೆ ಈ ಡೈಮಂಡ್ ಅಂತಕ್ಕಂಥ ಪ್ರಾಡಕ್ಟಲ್ಲಿ ನಿಮಗೆ ರೈಜೋಬಿಯಮ್ ಇದೆ, ಅಜಿಟೋಬ್ಯಾಕ್ಟರ್ ಇದೆ, ಆಮೇಲೆ ಅಸಿಟೋಬ್ಯಾಕ್ಟರ್ ಇದೆ, ಟ್ರೈಕೋಡರ್ಮನು ಇದೆ, ಸುಡೋಮೋನಾಸು. ಸೊ ಎಲ್ಲ ಜೀವಾಣುಗಳನ್ನು ಒಳಗೊಂಡಂಥ ಒಂದೇ ಒಂದು ಪ್ರಾಡಕ್ಟು, ಮತ್ತು ಜಿಂಕ್ ಸಾಲ್ಯುಬಲೈಸ್ ಬ್ಯಾಕ್ಟೀರಿಯಾ ಕೂಡ ಇದರಲ್ಲೇ ಇರ್ತದೆ. ಸೊ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ, ಈ ಜೈವಿಕ ಕೀಟನಾಶಕ ಏನು ಬೀಜೋಪಚಾರಕ ಇದೆ, ಇದರಲ್ಲಿ ಮೊಳಕೆ ಪ್ರಮಾಣ ಬರೆಸುವಂಥ ಶಕ್ತಿ ಜಾಸ್ತಿ ಇದೆ. ಸೊ ಯಾವ ಥರ ಇದು ಕೆಲಸ ಮಾಡುತ್ತೆ ಅಂತಂದರೆ, ನಾವು ಬಿತ್ತನೆ ಮಾಡಿದಾಗ ಅಲ್ಲಿ ಹೀಟನ್ನು ಜಾಸ್ತಿ ಮಾಡಿ, ತಾಪಮಾನ ಜಾಸ್ತಿ ಮಾಡಿ, ಮೊಳಕೆ ಪ್ರಮಾಣವನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಈ ಬೀಜೋಪಚಾರ ಔಷಧಿ ಮಾಡ್ತದೆ. ನೀವು ಸಾಮಾನ್ಯವಾಗಿ ನೋಡಿರ್ತೀವಿ, ಇದು ಕೂಡ ಕೆಮಿಕಲಿಂದ ಸೀಡ್ ಟ್ರೀಟ್ಮೆಂಟ್ ಮಾಡೋಕ್ಕಂಥದ್ದು. ಸೊ ಇನ್ನೊಂದು ಈ ವಾರ್ಡನ್ ಎಕ್ಸ್ಟ್ರಾ ಅಂತ ಬರುತ್ತೆ. ವಾರ್ಡನ್ ಎಕ್ಸ್ಟ್ರಾದಲ್ಲಿ ಏನಿದೆ ಅಂತಂದರೆ, ಕೀಟನಾಶಕ
ಮತ್ತು ರೋಗನಾಶಕ ಎರಡನ್ನೂ ಒಳಗೊಂಡಂಥ ಒಂದು ಬೀಜೋಪಚಾರ ವಾರ್ಡನ್ ಎಕ್ಸ್ಟ್ರಾ. ಇದು ಬೆಸ್ಟ್ ಅಗ್ರೋ ಕಂಪ್ನಿಯಿಂದ ಬಿಡುಗಡೆ ಆಗ್ತಕ್ಕಂಥ ಪ್ರಾಡಕ್ಟು. ಸೊ ರೈತರಿಗೆ ಏನು ಮನವರಿಕೆ ಮಾಡ್ಕೋಬೇಕು ಅಂತಂದರೆ, ತಮ್ಮ ಜಮೀನಿನಲ್ಲಿ ಸಮಸ್ಯೆ ಕೀಟಗಳಿಂದ ಆಗ್ತಾಯಿದೆಯೋ ಅಥವಾ ರೋಗಗಳಿಂದ ಆಗ್ತಿದೆಯೋ ಅಥವಾ ಮೊಳಕೆ ಪ್ರಮಾಣ ಕಡಿಮೆ ಇದೆಯೋ, ಯಾವ ಸಮಸ್ಯೆ ಇದೆಯೋ ಅದರಿಂದ ನೀವು ಬೀಜೋಪಚಾರನ ಮಾಡೋದು ಒಳ್ಳೆಯದು. ಈಗ ನಮ್ಮ ಕಡೆ ಹುಟ್ಟೋ ಪ್ರಮಾಣ ಕಡಿಮೆ ಇರ್ತದೆ, ಅಂಥ ಸಂದರ್ಭದಲ್ಲಿ ಈ ಡೈಮಂಡನ್ನು ಯೂಸ್ ಮಾಡ್ಕೋಬೋದು. ಅಥವಾ ಎಲ್ಲ ಕೆಲಸಗಳು ಒಂದೇ ಪ್ರಾಡಕ್ಟಲ್ಲಿ ಆಗಬೇಕು ಅಂತಂದ್ರೂ ಡೈಮಂಡನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಎಲ್ಲ ಸೂಕ್ಷ್ಮಾಣುಗಳು ಒಂದೇ ಪ್ರಾಡಕ್ಟಿನಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಇದರಲ್ಲಿ ನೋಡಿರಿ, ಇದು ನಿಮಗೆ ಶಿಲೀಂಧ್ರನಾಶಕ ಆಗಿಯೂ ಕೆಲಸ ಮಾಡ್ತದೆ, ಕೀಟನಾಶಕವಾಗಿಯೂ ಕೆಲಸ ಮಾಡ್ತದೆ, ಆಮೇಲೆ ಮೊಳಕೆ ಪ್ರಮಾಣನೂ ಬರ್ತದೆ. ಸೊ ನೀವು ಕೆಮಿಕಲಿಂದ ಮಾಡೋರು ಕೆಮಿಕಲನ್ನು ಬಳಸ್ಬೋದು, ಜೀವಾಣುಗಳಿಂದ ಮಾಡೋರು ಜೀವಾಣುಗಳನ್ನು ಬಳಸ್ಬೋದು. ಈ ಡೈಮಂಡು ಸಹ ಫಂಗಿಸೈಡ್ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡ್ತದೆ. ಹೌದು, ಅದರಲ್ಲಿ ನಾವು ಇಲ್ಲಿ ಇರ್ತಕ್ಕಂಥ ಜೀವಾಣುಗಳು ಕೀಟನಾಶಕಗಳಾಗಿಯೂ ಕೆಲಸ ಮಾಡ್ತವೆ, ಶಿಲೀಂಧ್ರನಾಶಕಗಳಾಗಿಯೂ ಕೆಲಸ ಮಾಡ್ತದೆ. ಇಂಥ ಸಂದರ್ಭದಲ್ಲಿ ಒಂದೇ ಪ್ರಾಡಕ್ಟ್ ನಿಮಗೆ ಎಲ್ಲ ಕೆಲಸ ಮಾಡೋದ್ರಿಂದ ಅತಿ ಕಡಿಮೆ ಖರ್ಚಿನಲ್ಲಿ ರೈತರು ಇದನ್ನು ಮಾಡ್ಕೋಬೋದು. 1 ಎಕರೆಗೆ ನಿಮಗೆ 350ರಿಂದ 400 ರೂಪಾಯಿ ಖರ್ಚು ಮಾಡ್ಬೋದು. ಅಂದರೆ 340-50 ಖರ್ಚು ಮಾಡ್ಬೋದು ಅಂದರೆ ಎಕರೆಗಂತ ಅನ್ಕೊಳ್ಳೋದಲ್ಲ. ಒಂದು 350 ಗ್ರಾಮದ ಈ ಪ್ರಾಡಕ್ಟು 50 kg ಬೀಜವರೆಗೂ, ಯಾವುದಾದ್ರೂ ಬೀಜ ತೊಗೊಳ್ಳಿ, ನೀವು 50 kg ವರೆಗೂ ಇದನ್ನು ಬೀಜೋಪಚಾರ ಮಾಡ್ಬೋದು. ನಿಮ್ಮಲ್ಲಿ ಟ್ರೈಕೋಡರ್ಮ ಸಿಗುತ್ತಾ ಬೀಜೋಪಚಾರಕ್ಕೆ? ಸಪ್ರೇಟಾಗಿ ನೀವು ಟ್ರೈಕೋಡರ್ಮ ಆಗಲಿ, ಸುಡೋಮೋನಾಸ್ ಆಗಲಿ, ಆಮೇಲೆ ಮೆಟ್ರೈಜಿಯಮ್ ಆಗಲಿ, ಬೆವಿರಿ ಆಗಲಿ, ಬ್ಯಾಸಿಲಸ್ ಸಬ್ಟಿಲಸ್ ಆಗಲಿ, ಇವೆಲ್ಲ ಸಪ್ರೇಟೂ ಸಿಗ್ತವೆ. ಆದರೆ ರೈತರಿಗೆ ಎಲ್ಲನೂ ಒಂದೊಂದು ಸೇರಿಸಿ ಮಾಡಲಿ ಖರ್ಚು ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ಈ ಕನ್ಸೋರ್ಸಿ ಅಂತಕ್ಕಂಥ ಪ್ರಾಡಕ್ಟನ್ನು ನಾವು ಒಂದೇ ಸಲ ಯೂಸ್ ಮಾಡಿದ್ರೆ ಖರ್ಚುನೂ ಕಡಿಮೆ ಆಗ್ತವೆ, ಆಮೇಲೆ ರೈತರಿಗೆ ಬೆನಿಫಿಟೂ ಜಾಸ್ತಿ. ಮೆಣಸಿನ ಬೀಜಕ್ಕೆ 1 kgಗೆ ಎಷ್ಟು ಬೇಕಾಗ್ತದೆ? ಇದನ್ನು ಅಂದರೆ ಬೀಜ ಸಣ್ಣದಿರೋದ್ರಿಂದ ಯಾವುದೇ ಬೀಜನಂತ ಕನ್ಸಿಡರ್ ಮಾಡಿದಾಗ ಬೀಜೋಪಚಾರಕ್ಕೆ ಇದನ್ನು 50 kg ಬೀಜವರೆಗೆ ತೊಗೊಳ್ಬೇಕು ಅಂದಾಗ ಅದನ್ನು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡು ಮಾಡ್ಬೋದು. ಒಂದು 50 ಗ್ರಾಮ್ ಸಾಕಾಗ್ತದೆ. ಹೆಚ್ಚು ಕಡಿಮೆ ಜಾಸ್ತಿ ಆದ್ರೂ ಜೀವಾಣು ಇರೋದ್ರಿಂದ ಯಾವ ಸಮಸ್ಯೆನೂ ಬೀಜಕ್ಕೆ ಆಗೋದಿಲ್ಲ. ಒಂದು 50 ಗ್ರಾಮ್ ಹಾಕಿದ್ರೆ ಸಾಕು, 1 kg ತೊಂದರೆ ಇಲ್ಲ, ಮಾಡ್ಬೋದು. ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು ಸರ್. ನಮಸ್ಕಾರ.